ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ ಕ್ಲಾಸ್ 9. ಪ್ರೀವಿಯಸ್ ಕ್ಲಾಸಲ್ಲಿ ಜಾಮೆಟ್ರಿಕ್ ಪ್ರೋಗ್ರೆಷನ್ ಪ್ರಾಬ್ಲಮ್ಸ್ ಮಾಡ್ತಾ ಇದ್ವಿ, ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಸರ್. ನೆಕ್ಸ್ಟ್ ಪ್ರಾಬ್ಲಮ್ ತೊಗೊಳ್ಳಿ. ಪ್ರಾಬ್ಲಮ್ ನಂಬರ್ 26. Problem number 26. If the first and nth term of GP are A and B respectively, if the first and nth term of GP are A and B respectively, if P is the product of n terms, if P is the product of n terms, then prove that P square is equal to AB whole power n. P square is equal to AB whole power n. ಹೌದಾ? ನೋಡಿ, ಈಸಿ ಇದೆ. Given A is the first term and B is the last term, ಅದು nth term ಅಂತ ಅಂತೀವಿ ಅದನ್ನ. Let A be the common ratio ಅಂತ ತಗೊಂಡೆ ಅಂದರೆ ನೋಡಿ, ದಟ್ ಇಂಪ್ಲೈಸ್ Tn equal to B, that implies, ಯಾಕಂದರೆ ಲಾಸ್ಟ್ ಟರ್ಮ್ ಇಸ್ B ಅಂತ ಹೇಳಿದ್ರೆ ತಾನೆ, Tn is equal to B, ಅದು B is equal to A R ಪವರ್ n minus 1 ಅಂತ ತಗೊಂತೀವಿ. ಹೌದಾ? ನೆಕ್ಸ್ಟ್ ನೋಡಿ, ನಾವು ಗಿವನ್ P is the product of all terms. ಹೌದಾ? ನಾ P is equal to T1 into T2 into T3 into T4 up to Tn. ಹೌದಾ? that implies P is equal to T1 ಅಂದರೆ A ಅಲ್ಲ ಇಂಟು P2 ಅಂತ ಹೇಳಿದ A ಇಂಟು R. ಹೌದಾ? P3 ಅಂತ ಹೇಳಿದ್ರೆ A ಇಂಟು ಆರ್ ಸ್ಕ್ವೇರ್, P4 ಅಂತ ಹೇಳಿದ್ರೆ A ಇಂಟು ಆರ್ ಕ್ಯೂಬ್ ಆ್ಯಂಡ್ ಸೊ ಆನ್. Tn ಅಂತ ಹೇಳಿದ್ರೆ A ಇಂಟು ಆರ್ ಪವರ್ n ಮೈನಸ್ 1. ಹೌದಾ? ದಟ್ ಇಂಪ್ಲೈಸ್ P ಇಸ್ ಈಕ್ವಲ್ ಟು ನೋಡಿ A ಇಂಟು A ಇಂಟು A ಇಂಟು A ಇಂಟು A ಅಪ್ ಟು n ಟೈಮ್ಸ್ ಇದೆ ಅಲ್ಲ. ಹೌದಾ? A ಇಂಟು A ಇಂಟು A ಇಂಟು A ಅಪ್ ಟು n ಟೈಮ್ಸ್, ಸೊ n ಟರ್ಮ್ಸ್ ಅಲ್ಲ ಇದು. ನೆಕ್ಸ್ಟ್ ನೋಡಿ, ಇದು ಆರ್ ಇಂಟು ಆರ್ ಸ್ಕ್ವೇರ್ ಇಂಟು ಆರ್ ಕ್ಯೂಬ್ ಅಪ್ ಟು ಆರ್ ಪವರ್ n ಮೈನಸ್ 1 ಬರುತ್ತೆ. ಹೌದಾ? ಆದರೆ P ಇಸ್ ಈಕ್ವಲ್ ಟು A ಇಂಟು A, ಎರಡಿತ್ತು ಅಂದರೆ A ಸ್ಕ್ವೇರ್, ಮೂರಿತ್ತು ಅಂದರೆ A ಕ್ಯೂಬ್ ಬರೀತೀವಿ. ಹಾಗಾದ್ರೆ n ಟೈಮ್ಸ್ ಇದೆ ಅಂದರೆ A ಪವರ್ n ಇಂಟು ಇದು ಪವರ್ನ ಆ್ಯಡ್ ಮಾಡಬೇಕಲ್ಲ, 1 + 2 + 3 ಅಪ್ ಟು n ಮೈನಸ್ 1. ಹೌದಾ? ದಟ್ ಇಂಪ್ಲೈಸ್ P ಇಸ್ ಈಕ್ವಲ್ ಟು A ಪವರ್ n ಇಂಟು ಆರ್ ಇಂಟು ನೋಡಿ, ಇದು ವ್ಯಾಲ್ಯೂ ಗೊತ್ತಿರಬೇಕಿದು. 1 + 2 + 3 ಅಪ್ ಟು n ಮೈನಸ್ 1 ಅಂದರೆ n ಇಂಟು n ಮೈನಸ್ 1/2 ಬರುತ್ತೆ. ಸಮ್ ಆಫ್ n ಮೈನಸ್ 1 ಟರ್ಮ್ಸ್ ಅದು. ಹೌದಾ? ನೋಡಿ, ಇದು ಪ್ರೂವ್ ಮಾಡ್ಕೋಬೋದು ಬೇಕಾದ್ರೆ. ನೋಡಿ, ಅದನ್ನು ಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ AP ಯೂಸ್ ಮಾಡ್ಕೊಂಡು ಮಾಡ್ಬೋದು. ನೋಡ್ಕೊಳ್ಳಿ, 1 + 2 + 3 ಅಪ್ ಟು n ಮೈನಸ್ 1 ಅಂತ ಹೇಳಿದ್ರೆ ಟೋಟಲ್ n ಮೈನಸ್ 1 ಟರ್ಮ್ಸ್ ಇದೆ ತಾನೆ, ಅದಕ್ಕೆ n ಮೈನಸ್ 1/2 ಇಂಟು 2 ಇಂಟು A ಅಂದರೆ 1 ಅಲ್ಲ, ಪ್ಲಸ್ n ಮೈನಸ್ 1 ಮೈನಸ್ 1 ಇಂಟು D ಅಂತ ಹೇಳಿದ್ರೆ 2 ಮೈನಸ್ 1 ಅಂದರೆ 1. ಹೌದಾ? AP ಯೂಸ್ ಮಾಡ್ತಾ ಇದ್ದೀನಿ. ಟೋಟಲ್ n ಮೈನಸ್ 1 ಟರ್ಮ್ ಇದೆ, ಅದಕ್ಕೆ n ಮೈನಸ್ 1/2 ಇಂಟು 2A, A ಅಂದರೆ ಫಸ್ಟ್ ಟರ್ಮು, ಪ್ಲಸ್ n ಮೈನಸ್ 1 ಬರೀತಿದ್ವಿ, ಅದರಲ್ಲಿ ಟರ್ಮ್ಸ್ ಇರೋದು n ಮೈನಸ್ 1 ತಾನೆ, ಅದಕ್ಕೆ n ಮೈನಸ್ 1 ಮೈನಸ್ 1 ಇಂಟು ಡಿಫ್ರೆನ್ಸ್ 1 ಇದೆ. ಹಾಗಾದ್ರೆ ಸಿಂಪ್ಲಿಫೈ ಮಾಡಿದೆ ಅಂದ್ರೆ n ಮೈನಸ್ 1/2 ಇಂಟು 2 ಪ್ಲಸ್ n ಮೈನಸ್ 2 ಆಗುತ್ತಲ್ಲ, ಪ್ಲಸ್ 2 ಮೈನಸ್ 2 ಕ್ಯಾನ್ಸಲ್ ಆಗಿ n ಮೈನಸ್ 1/2 ಇಂಟು n ಬರುತ್ತೆ, ಅಥವಾ n ಇಂಟು n ಮೈನಸ್ 1/2 ಬಂತು. ಹೌದಾ? ಇಷ್ಟು ಬರುತ್ತಲ್ಲ. ನೋಡಿ, ನಮಗೆ P ಸ್ಕ್ವಯರ್ ಬೇಕು. ಹೌದಾ? ಯಾಕಂದರೆ P ಸ್ಕ್ವಯರ್ನ AB ಹೋಲ್ ಪವರ್ n ಅಂತ ಪ್ರೂವ್ ಮಾಡ್ಬೇಕು ತಾನೆ. ಅದರಿಂದ ಈಗ
ಸ್ಕ್ವಯರ್ ಮಾಡಿಕೊಂಡೆ ಅಂದರೆ ಪಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಎನ್ ಆರ್ ಪವರ್ ಎನ್ ಇಂಟು ಎನ್ ಮೈನಸ್ 1/2 ಹೋಲ್ ಸ್ಕ್ವಯರ್. ಹೌದಾ? ನೋಡಿ, ಎ ಪವರ್ ಎಮ್ ಇಂಟು ಬಿ ಪವರ್ ಎನ್ ಹೋಲ್ ಪವರ್ ಎನ್ ಇತ್ತು ಅಂದರೆ ಇದು ನೀವು ಎರಡಕ್ಕೂ ಮಲ್ಟಿಪ್ಲೈ ಮಾಡ್ತೀವಲ್ಲ, ಹಾಗಾದ್ರೆ ಹೇಗೆ ಬರೀಬೋದು? ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪವರ್ 2n ಇಂಟು ಆರ್ ಪವರ್ ಎನ್ ಇಂಟು ಎನ್ ಮೈನಸ್ 1/2 ಇಂಟು 2 ಬರ್ತದೆ. 2 ಕ್ಯಾನ್ಸಲ್ ಆಯಿತು. ಇದನ್ನು ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಇಂಟು ಆರ್ ಪವರ್ ಎನ್ ಮೈನಸ್ 1 ಹೋಲ್ ಪವರ್ ಎನ್ ಬರಿಬೋದಾ? ಯಾಕಂದ್ರೆ ನಮಗೆ ಇದು ಗೊತ್ತದ, ಎ ಬಿ ಹೋಲ್ ಪವರ್ ಎಮ್ ಇತ್ತು ಅಂದರೆ ಎ ಪವರ್ ಎಮ್ ಇಂಟು ಬಿ ಪವರ್ ಎಮ್ ಬರಿಬೋದು. ಹೌದಾ? ಅದೇ ಥರ ರಿವರ್ಸ್ ಬರ್ದಿದ್ವಿ, ಇಲ್ಲೂ ಏನಿದೆ ಇಲ್ಲೂ ಏನಿದೆ ಅದನ್ನು ಪವರಿಗೆ ತೊಗೊಂಡಿದ್ವಿ ಅಷ್ಟೆ. ಹೌದಾ? ಇದನ್ನೀಗ ಹೇಗೆ ಬರಿತೀನಿ ಅಂದರೆ ಎ ಇಂಟು ಎ ಆರ್ ಪವರ್ ಎನ್ ಮೈನಸ್ 1 ಹೋಲ್ ಪವರ್ ಎನ್ ಬರಿಬೋದಾ? ಎ ಇಂಟು ಎ ಅಂದರೆ ಎ ಸ್ಕ್ವೇರ್ ಅಲ್ಲ. ನೋಡಿ, ಎ ಅಂದರೆ ಫಸ್ಟ್ ಟರ್ಮು, ಬಿ ಅಂದರೆ ಎ ಆರ್ ಪವರ್ ಎನ್ ಮೈನಸ್ ಅಂತಾನೆ, ಇದ್ರ ಬದಲು ಬಿ ಬರಿಬೋದು. ಹಾಗಾದ್ರೆ ಇದೇನಾಗುತ್ತೆ? ಎ ಬಿ ಹೋಲ್ ಪವರ್ ಎನ್. ಹೌದಾ? ಇದನ್ನೇ ಪ್ರೂವ್ ಮಾಡೋಕ್ಕಿತ್ತು ಅಷ್ಟೇ. ಇದಿದೆ ಆಯ್ತಲ್ಲ, ಹೇಗೆ ಮಾಡ್ಕೊಂಡು ಇರ್ತೀನಿ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 27. Show that the ratio of the sum of first n terms of a GP, sum of first n terms of GP to the sum of the terms from n plus 1 to 2n, n plus 1 to 2n is 1 by r power n, is 1 by r power n, where r is the common ratio, where r is the common ratio. ನೋಡ್ಕೊಳ್ಳಿ, ಈಸಿ ಇದೆ ಅದು. ನೋಡಿ, ಈ ಥರ ತಗೊತೀನಿ ನೀವು. ನಾವು ಲೆಟ್ ಜಿ ಪಿ ಬಿ ಎ ಆರ್ ಸ್ಕ್ವೇರ್ ಅಪ್ ಟು ಎ ಆರ್ ಪವರ್ ಎನ್ ಮೈನಸ್ 1. ಹೌದಾ? ಇದು ಎನ್ ಟರ್ಮ್ಸ್. ಇದು ಅದೇ ಥರ ಕಂಟಿನ್ಯೂ ಮಾಡಿಕೊಂಡೆ ಅಂದರೆ ಇದು ಎ ಆರ್ ಪವರ್ ಎನ್, ಎ ಆರ್ ಪವರ್ ಎನ್ ಪ್ಲಸ್ 1 ಆ್ಯಂಡ್ ಅಪ್ ಟು ಎ ಆರ್ ಪವರ್ 2n ಮೈನಸ್ 1. ಇದನ್ನೇ ಆ್ಯಕ್ಚುಲಿ ಎನ್ ಟರ್ಮ್ಸ್. ಅದೇ ಇದು ಎಲ್ಲಿಂದ ಎಲ್ಲಿ ತನಕ ಇದೆ ಅಂದರೆ ಇದು ಎನ್ ಪ್ಲಸ್ 1 ಇಂದ 2n ತನಕ ಇದೆ ಅದು. ಹೌದಾ? ಅದು ನೋಡಿ, ಈಗ ನಾವು ಲೆಟ್ ಎಸ್ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎ ಆರ್ ಸ್ಕ್ವೇರ್ ಅಪ್ ಟು ಎ ಆರ್ ಪವರ್ ಎನ್ ಮೈನಸ್ 1. ಹೌದಾ? ಇದು ಡೈರೆಕ್ಟ್ ಫಾರ್ಮುಲಾ ನಮಗೇನು ಗೊತ್ತಿರೋದು, ಎ ಇಂಟು ಆರ್ ಪವರ್ ಎನ್ ಮೈನಸ್ 1 ಡಿವೈಡ್ ಬೈ ಆರ್ ಮೈನಸ್ 1. ಹೌದಾ? ನೆಕ್ಸ್ಟ್ ನೋಡಿ, ಲೆಟ್ ನೋಡಿ ಎನ್ ಪ್ಲಸ್ 1th ಟರ್ಮಿಂದ 2n ತನಕ ಇಲ್ಲಿದೆ. ಹೌದಾ? ಇದರ ಸಮ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಲ್ಲ. ಹಾಗಾದ್ರೆ ಈ ಥರ ತೊಗೊಂಡಿರ್ತಾರೆ ನೋಡಿ, ಲೆಟ್ ಎಸ್ 1n ಇಸ್ ಈಕ್ವಲ್ ಟು ಎ ಆರ್ ಪವರ್ ಎನ್ ಪ್ಲಸ್ ಎ ಆರ್ ಪವರ್ ಎನ್ ಪ್ಲಸ್ 1 ಅಪ್ ಟು ಎ ಆರ್ ಪವರ್ 2n ಮೈನಸ್ 1 ಇಸ್ ಈಕ್ವಲ್ ಟು. ನೋಡಿ, ಇಲ್ಲಿ ಫಸ್ಟ್ ಟರ್ಮ್ ಏನಾಗಿದೆ, ಎ ಆರ್ ಪವರ್ ಅಂತ, ಅದಕ್ಕೆ ಇಲ್ಲಿ ಎ ಆರ್ ಪವರ್ ಎನ್ ಇಂಟು ಕಾಮನ್ ರೇಷಿಯೋ ಅಂತ ಸೇಮ್ ಇರುತ್ತೆ ತಾನೆ. ಹೌದಾ? ಎ ಆರ್ ಪವರ್ ಎನ್ ಪ್ಲಸ್ 1 ಬೈ ಎ ಆರ್ ಪವರ್ ಎನ್ ಅಂದರೆ ಆರೇ ಬರುತ್ತೆ. ಅದಕ್ಕೆ ಇದು ಆರ್ ಪವರ್ ಎನ್ ಮೈನಸ್ 1 ಡಿವೈಡೆಡ್ ಬೈ ಆರ್ ಮೈನಸ್ 1. ಹೌದಾ? ಬರೀಬೋದಾ? ನಾವಿಲ್ಲಿ ಏನು ಪ್ರೂವ್ ಮಾಡಬೇಕು, ನಾವು ಪ್ರೂವ್ ದಟ್ ದ ರೇಷಿಯೋ ಈಸ್ 1 ಬೈ ಆರ್ ಪವರ್ ಎನ್ ಅಂತ ಪ್ರೂವ್ ಮಾಡಬೇಕು. ಹೌದಾ? ಇದು ನೋಡಿ, ನಾವು ರೇಷಿಯೋ ಎಸ್ ಎನ್ ಬೈ ಎಸ್ 1n is equal to a into r power n minus 1 by r minus 1 whole divided by a r power n into r power n minus 1 by r minus 1. a get cancel, r power n minus 1 r power n minus 1 cancel, r minus 1 r minus 1 cancel. ಏನು ಬರುತ್ತೆ? 1 by r power n. ಇದನ್ನೇ ಪ್ರೂವ್ ಮಾಡಬೇಕಿತ್ತು ಅಷ್ಟೇ.
ಹೌದಾ? ಈಸಿನಾ? ಫಸ್ಟ್ n ಟರ್ಮ್ಸ್ ಇದು, ನೆಕ್ಸ್ಟ್ n ಟರ್ಮ್ಸ್ ಇಂದು ಸಮ್ ಕ್ಯಾಲ್ಕುಲೇಟ್ ಮಾಡಿದ್ವಿ. ಹೌದಾ? ಏನು ಚೇಂಜ್ ಆಗುತ್ತೆ ಅಂದರೆ ಫಸ್ಟ್ ಟರ್ಮ್ ಚೇಂಜ್ ಆಗುತ್ತೆ. ಇಲ್ಲಿ ಎ ಇದೆ, ಇಲ್ಲಿ ಎ ಆರ್ ಪವರ್ ಎನ್ ಇದೆ, ಅದಕ್ಕೆ ಇಲ್ಲಿ ಎ ಬರ್ಕೊಂಡಿದ್ವಿ, ಇಲ್ಲಿ ಎ ಆರ್ ಪವರ್ ಎನ್ ಬರ್ಕೊಂಡಿದ್ವಿ. ಡಿವೈಡ್ ಮಾಡ್ಕೊಂಡಾಗ ಎಲ್ಲದೂ ಕ್ಯಾನ್ಸಲ್ ಆಗ್ಬಿಟ್ಟು ಒಂದು ಆರ್ ಪವರ್ ಎನ್ ಉಳಿಯುತ್ತೆ ಅಷ್ಟೇ. ಹೌದಾ? ಈಸಿನಾ? ನೆಕ್ಸ್ಟ್ ಪ್ರಾಬ್ಲಮ್. ಪ್ರಾಬ್ಲಮ್ ನಂಬರ್ 28. Show that the product of corresponding terms of the sequence, show that the product of corresponding terms of the sequence AR square, AR square up to AR power n minus 1 and capital AR square up to capital AR power n minus 1. Form a GP and also find sum up to n terms. ಹೌದಾ? ನೋಡಿ ಈಗ ನಾವು product of corresponding terms of given two sequence or ಫಸ್ಟ್ ನಾ T1 ಅಂತ ತಗೊಂತೀನಿ. ಕರಸ್ಪಾಂಡಿಂಗ್ ಟರ್ಮ್ಸ್ನ ಮಲ್ಟಿಪ್ಲೈ ಮಾಡ್ಬೇಕು ಅಂದರೆ ಎ ಕ್ಯಾಪಿಟಲ್ ಎ ಬಂತು. ನೆಕ್ಸ್ಟ್ T2 ಅಂದರೆ ಏನು ಬರುತ್ತೆ? ಎ ಕ್ಯಾಪಿಟಲ್ ಎ ಇಂಟು ಆರ್ ಕ್ಯಾಪಿಟಲ್ ಆರ್. T3 ಏನು ಬರ್ತದೆ? ಎ ಕ್ಯಾಪಿಟಲ್ ಎ ಇಂಟು ಆರ್ ಸ್ಕ್ವೇರ್ ಇಂಟು ಕ್ಯಾಪಿಟಲ್ ಆರ್ ಸ್ಕ್ವೇರ್, ಅಥವಾ ಇದನ್ನ ಎ ಕ್ಯಾಪಿಟಲ್ ಎ ಇಂಟು ಆರ್ ಕ್ಯಾಪಿಟಲ್ ಆರ್ ಹೋಲ್ ಸ್ಕ್ವೇರ್ ಬರಿಬೋದು. ಸಿಮಿಲರ್ಲಿ Tn ಏನಾಗ್ಬೋದು? ಎ ಆರ್ ಪವರ್ ಎನ್ ಮೈನಸ್ 1 ಇಂಟು ಕ್ಯಾಪಿಟಲ್ ಎ ಆರ್ ಪವರ್ ಎನ್ ಮೈನಸ್ 1 ಅಂದರೆ ಎ ಕ್ಯಾಪಿಟಲ್ ಎ ಇಂಟು ಆರ್ ಕ್ಯಾಪಿಟಲ್ ಆರ್ ಪವರ್ ಎನ್ ಮೈನಸ್ 1 ಬರುತ್ತೆ. ಹೌದಾ? ಇಷ್ಟ ಬರುತ್ತಲ್ಲ? ಹಾಗಾದ್ರೆ ನಾವು ದ ನ್ಯೂ sequence is AR, A into capital A into R into capital R, sorry, A into capital A, RR, next to RR whole square, and last again RR whole power n minus 1. ಹೌದಾ? ನೋಡಿ ನಾವು 1 ಅಂತ ಹೇಳ್ತೀವಿ. ನೋಡಿ ನಾವು ಈಕ್ವೇಷನ್ 1ನ ಜಿ ಪಿ ಅಂತ ಪ್ರೂವ್ ಮಾಡಬೇಕು. ಹೌದಾ? ನೋಡಿ ಜಿ ಪಿ ಅಂತ ಪ್ರೂವ್ ಮಾಡಬೇಕು ಅಂದ್ರೆ ಕಾಮನ್ ರೇಷಿಯೋನ ಸೇಮ್ ಅಂತ ಪ್ರೂವ್ ಮಾಡ್ಬೇಕು ತಾನೆ? ಹೌದಾ? ನೋಡಿ ನಾವು T2 by T1 is equal to, ಹೌದಾ? T2 by T1 ಅಂದ್ರೆ ಎ ಆರ್ ಕ್ಯಾಪಿಟಲ್ ಆರ್ ಬೈ ಎ ಏನು ಬರುತ್ತೆ? ಸ್ಮಾಲ್ ಆರ್ ಕ್ಯಾಪಿಟಲ್ ಆರ್ ಬಂತು. ಸಿಮಿಲರ್ಲಿ T3 by T2 ಅಂದ್ರೆ ಎ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಹೋಲ್ ಸ್ಕ್ವೇರ್ ಬೈ ಎ ಸ್ಮಾಲ್ ಆರ್ ಕ್ಯಾಪಿಟಲ್ ಆರ್. ಹೌದಾ? ನೋಡಿ ಎ ಕ್ಯಾನ್ಸಲ್ ಆಗ್ಬಿಟ್ಟು ಇಲ್ಲೂ ಏನು ಬರುತ್ತೆ? ಸ್ಮಾಲ್ ಆರ್ ಕ್ಯಾಪಿಟಲ್ ಆರ್ ಬರುತ್ತೆ. ಹೌದಾ? ಹಾಗಾದ್ರೆ ಇಲ್ಲಿ therefore here common ratio is small r into capital R. ಹೌದಾ? Therefore equation 2 is a GP. ಒಂದಾಯ್ತು. ನೋಡಿ ಸಮ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ತಾನೆ? ಹೌದಾ? ಹಾಗಾದ್ರೆ ನಾವು Sn is equal to the sum ಅಲ್ಲ, A capital A plus A capital A small r capital R plus A capital A small r capital R whole square up to A capital A small r capital R whole power n minus 1. ಹೌದಾ? is equal to first function into
ಫಸ್ಟ್ ಟರ್ಮ್ ಇಂಟು ಆರ್ ಪವರ್ ಎನ್ ಮೈನಸ್ ಒನ್ ಬೈ ಆರ್ ಮೈನಸ್ ಒನ್ ಯೂಸ್ ಮಾಡ್ತಿದ್ವಲ್ಲ, ಫಸ್ಟ್ ಟರ್ಮ್ ಇಂಟು ಅಂದರೆ ಎ ಇಂಟು ಕಾಮನ್ ರೇಷಿಯೋ ಆರ್ ಇಂಟು ಕ್ಯಾಪಿಟಲ್ ಆರ್ ಅಲ್ಲ, ಆರ್ ಇಂಟು ಕ್ಯಾಪಿಟಲ್ ಆರ್ ಹೋಲ್ ಪವರ್ ಎನ್ ಮೈನಸ್ ಒನ್ ಡಿವೈಡ್ ಬೈ ಸ್ಮಾಲ್ ಆರ್ ಇಂಟು ಕ್ಯಾಪಿಟಲ್ ಆರ್ ಮೈನಸ್ ಒನ್. ಅಂದರೆ ಏನು ಬರ್ಬೋದಿಲ್ಲ, ಎ ಇಂಟು ಆರ್ ಪವರ್ ಎನ್ ಇಂಟು ಕ್ಯಾಪಿಟಲ್ ಆರ್ ಪವರ್ ಎನ್ ಮೈನಸ್ ಒನ್ ಡಿವೈಡ್ ಬೈ ಸ್ಮಾಲ್ ಆರ್ ಇಂಟು ಕ್ಯಾಪಿಟಲ್ ಆರ್ ಮೈನಸ್ ಒನ್ ಬರುತ್ತೆ ಅಷ್ಟೇ. ಹೌದಾ, ಈಸಿ ಇದೆ. ಕರಸ್ಪಾಂಡಿಂಗ್ ಟರ್ಮ್ನ ಫಸ್ಟ್ ಮಲ್ಟಿಪ್ಲೈ ಮಾಡ್ಕೊಂಡ್ವಿ, ಅದೊಂದು ಕಾಮನ್ ರೇಷಿಯೋ ಸೇಮ್ ಇದೆ, ದೇರ್ಫೋರ್ ಇಟ್ ಈಸ್ ಅ ಜಿ ಪಿ ಅಂತ ಪ್ರೂವ್ ಮಾಡಿದ್ವಿ. ದ ಸಮ್ ಈಸ್ ಈಕ್ವಲ್ ಟು ಫಸ್ಟ್ ಟರ್ಮ್ ಇಂಟು ಕಾಮನ್ ರೇಷಿಯೋ ಪವರ್ ಎನ್ ಮೈನಸ್ ಒನ್ ಡಿವೈಡ್ ಬೈ ಕಾಮನ್ ರೇಷಿಯೋ ಮೈನಸ್ ಒನ್. ಆ ಫಾರ್ಮುಲಾ ಯೂಸ್ ಮಾಡ್ತಿದ್ವಿ, ಎ ಇಂಟು ಆರ್ ಪವರ್ ಎನ್ ಮೈನಸ್ ಒನ್ ಡಿವೈಡ್ ಬೈ ಆರ್ ಮೈನಸ್ ಒನ್. ಅದು ಯೂಸ್ ಮಾಡ್ಕೊಂಡಾಗ ಇಷ್ಟು ಬರುತ್ತೆ. ಹೌದಾ, ಗೊತ್ತಿರಬೇಕಲ್ಲಿ, ಯೂಸ್ ಇದೆ. ನೆಕ್ಸ್ಟ್ ಪ್ರಾಬ್ಲಮ್ 29. Problem number 29. Find the sum up to n terms of the product of the corresponding terms of the sequence, and given sequence 2, 4, 8, 16, 32, 2, 4, 8, 16, 32 and so on, and 128, 32, 8, 2, 128, 32, 8, 2, 1 by 2 and so on. And also find the sum up to 5 terms. And also find the sum up to 5 terms. Easy then, right? Ready now? Given sequence are 2, 4, 8, 16, 32 and so on, and 128, 32, 8, 2, half and so on. ಹೌದಾ, ನೋಡಿ ಏನೇನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ರೆ nth ಟರ್ಮ್ ಫೈಂಡ್ ಔಟ್ ಮಾಡಬೇಕು ಮತ್ತು ಸಮ್ ಅಪ್ ಟು 5 ಟರ್ಮ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಹೌದಾ, ನೋಡಿ ಫೈಂಡ್ ದ ಸಮ್ ಅಪ್ ಟು n ಟರ್ಮ್ಸ್, ಸಾರಿ ಸಮ್ ಅಪ್ ಟು n ಟರ್ಮ್ಸ್ ಮತ್ತು ಸಮ್ ಆಫ್ 5 ಟರ್ಮ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಹೌದಾ, ಹಾಗೆ ನೋಡಿ ನಾವು ಪ್ರಾಡಕ್ಟ್ ಆಫ್ ಕರಸ್ಪಾಂಡಿಂಗ್ ಟರ್ಮ್ಸ್ ಆರ್ T1 ಇಸ್ ಈಕ್ವಲ್ ಡಿವೈಡ್ ಮಲ್ಟಿಪ್ಲೈ ಮಾಡಬೇಕು. 128 ಇಂಟು 2 ಅಂತ ಹೇಳಿದೆ 256 ಅಲ್ಲ. ನೆಕ್ಸ್ಟ್ T2 ಅಂತ ಹೇಳಿದೆ 32 ಇಂಟು 4 ಅಂದರೆ 128 ಬರುತ್ತೆ. T3 ಅಂತ ಹೇಳಿದ್ರೆ 8 ಇಂಟು 8 ಅಂದರೆ 64 ಬರುತ್ತೆ. T4 ಅಂತ ಹೇಳಿದ್ರೆ 16 ಇಂಟು 2 ಅಂದರೆ 32 ಬರುತ್ತೆ. ಹೌದಾ, T5 ಅಂತ ಹೇಳಿದ್ರೆ 32 ಇಂಟು ಹಾಫ್ ಅಂದರೆ 16 ಬರ್ತದೆ. ಆ್ಯಕ್ಚುಲಿ ನೋಡಿ ಈ ಥರ ಬರೀಬೋದು, ಈ 2 power 4, 2 power 5, 2 power 6, 2 power 7, 2 power 8. ಹೌದಾ, ಆ್ಯಂಡ್ ಸೋ ಆನ್ ಈ ಥರ ಬರ್ತಾ ಇದೆ. ಅದು ನೋಡಿ ನಾವು the new sequence is ಯಾವ ಥರ ಇದೆ 2 power 8, 2 power 7, 2 power 6 and so on up to n terms. ಹೌದಾ, ಇಲ್ಲಿ ಏನೇನು ಫೈಂಡ್ ಔಟ್ ಮಾಡೋಕ್ಕೆ ಹೇಳೋದು, ಫೈಂಡ್ ದ ಸಮ್ ಅಪ್ ಟು n ಟರ್ಮ್ಸ್ ಅಂತ ಹೇಳಿದ್ದಾರೆ ಆ್ಯಂಡ್ ಆಲ್ಸೋ ಫೈಂಡ್ ದ ಸಮ್ ಅಪ್ ಟು 5 ಟರ್ಮ್ಸ್ ಅಂತ ಹೇಳಿದ್ದಾರೆ. ಹೌದಾ, ಅದು ನೋಡಿ ಇಲ್ಲಿ ಹಿಯರ್ ಇದಂತ ಜಿ ಪಿ ಎಲ್ ಇದೆ ತಾನೇ ಇದು. ಹೌದಾ, ಹಿಯರ್ ಎ ಇಸ್ ಈಕ್ವಲ್ ಟು 2 power 8 ಆ್ಯಂಡ್ ಆರ್ ಇಸ್ ಈಕ್ವಲ್ ಟು 2 power 7 by 2 power 8 ಅಂದರೆ 1/2 ಬರುತ್ತಲ್ಲ. ನೆಕ್ಸ್ಟ್ ಡೈರೆಕ್ಟ್ ಫಾರ್ಮುಲಾ
we know that Sn is equal to a into 1 minus r power n divided by 1 minus r. ಹೌದಾ? again r is less than 1, ಅದಕ್ಕೆ ಈ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದೀನಿ. a ಅಂದರೆ 2 power 8 into 1 minus 1 by 2 whole power n divided by 1 minus 1 by 2. ಅಥವಾ Sn is equal to 2 power 8 into, ಇಲ್ಲಿ LCM ಏನು ತಗೋಬೋದು, ಅಥವಾ 1 minus 1 by 2 power n divided by 1 by 2. ಈ 2 ನ್ಯೂಮರೇಟ್ರಿಗೆ ಹೋಯ್ತು ಅಂದ್ರೆ 2 power 9 into 1 minus 1 by 2 power n ಬಂತು. ಇದು Sn ಇದು. ಹೌದಾ? ನೆಕ್ಸ್ಟ್ ನೋಡಿ, ನಾವು S5 ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದಾರೆ ಅಷ್ಟೇ. S5 is equal to 2 power 9 into 1 minus 1 by 2 power 5. ಹೌದಾ? ಮಲ್ಟಿಪ್ಲೈ ಮಾಡಿಕೊಂಡೆ ಅಂದ್ರೆ 2 power 9 minus 2 power 9 by 2 power 5, ಅಥವಾ 2 power 9 minus 2 power 4 ಬರುತ್ತೆ ಅಷ್ಟೇ. ಹೌದಾ? ಇದು ಸಿಂಪ್ಲಿಫೈ ಮಾಡ್ಕೋಬೋದು. 2 power 8 ಅಂದರೆ 256, 2 power 9 ಅಂದರೆ 500 ಅಂದರೆ 12 minus 16 ಬರುತ್ತೆ. 512 minus 16 ಅಂದರೆ 498. ಹೌದಾ? $496 ಬರುತ್ತೆ. ಇಷ್ಟು ಆಯ್ತಲ್ಲ? ಗೊತ್ತಾಯ್ತಲ್ಲ ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ? ಈಸಿ ಇದೆ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 30. Problem number 30. Find 4 terms forming a GP in which third term is greater than first term by 9. In which third term is greater than first term by 9. And second term is greater than fourth term by 18. Second term is greater than fourth term by 18. ಹೌದಾ? ನೋಡಿ ಏನಂತ ಹೇಳೋದು, ಫೈಂಡ್ 4 terms ಫಾರ್ಮಿಂಗ್ ಎ GP ಇನ್ ವಿಚ್ ಅಂತ ಹೇಳಿದ್ದಾರೆ. ಆಲ್ ದ 4 termsನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಹೌದಾ? ನೋಡಿ, ಲೆಟ್ ಎ ಬಿ ದ ಫಸ್ಟ್ ಟರ್ಮ್ and R be the common ratio of GP. Now that implies T1 is equal to A, T2 is equal to AR, T3 is equal to AR square and T4 is equal to AR cube ಬರುತ್ತೆ. ಹೌದಾ? ನೆಕ್ಸ್ಟ್ ನೋಡಿ, ಗಿವನ್ ಬರೀಬೇಕು. ಗಿವನ್ ಥರ್ಡ್ ಟರ್ಮ್ ಈಸ್ ಗ್ರೇಟರ್ ದ್ಯಾನ್ ಫಸ್ಟ್ ಟರ್ಮ್ ಬೈ 9 ಅಂತ ಹೇಳಿದ್ದಾರೆ. ಅಂದ್ರೆ ಥರ್ಡ್ ಟರ್ಮ್ ಈಸ್ ಗ್ರೇಟರ್ ದ್ಯಾನ್ ಫಸ್ಟ್ ಟರ್ಮ್ ಬೈ 9. ಅಂದರೆ ಥರ್ಡ್ ಟರ್ಮ್ ಫಸ್ಟ್ ಟರ್ಮ್ಗಿಂತ 9 ಜಾಸ್ತಿ ಇದೆ ಅಂತ ಹೇಳಿ. ಹಾಗಾದ್ರೆ ಗಿವನ್ ಏನು? T3 ಈಸ್ ಈಕ್ವಲ್ ಟು T1 ಪ್ಲಸ್ 9 ಅಂತ ಹೇಳಿ. ಹೌದಾ? ಅದರ ಇಂಪ್ಲಾಯ್ಸ್ ಇಲ್ಲಿ ಏನು ಬರೀಬೋದು? T3 ಅಂದರೆ AR ಸ್ಕ್ವೇರ್ ಇಸ್ ಈಕ್ವಲ್ ಟು A ಪ್ಲಸ್ 9. ಇದನ್ನ 1 ಅಂತ ತಗೊಳ್ತೀನಿ. ನೆಕ್ಸ್ಟ್ ಇನ್ನೊಂದು ಗಿವನ್ ಸೆಕೆಂಡ್ ಟರ್ಮ್ ಈಸ್ ಗ್ರೇಟರ್ ದ್ಯಾನ್ ಫೋರ್ತ್ ಟರ್ಮ್ ಬೈ 8. ಅಂದರೆ T2 ಇಸ್ ಈಕ್ವಲ್ ಟು T4 ಪ್ಲಸ್ 18. ಹೌದಾ? ಸೆಕೆಂಡ್ ಟರ್ಮ್ ಈಸ್ ಗ್ರೇಟರ್ ದ್ಯಾನ್ ಫೋರ್ತ್ ಟರ್ಮ್ ಬೈ 18 ಅಂತ ಹೇಳಿದ್ದಾರೆ. T2 ಇಸ್ ಈಕ್ವಲ್ ಟು T4 ಪ್ಲಸ್ 18. ದಟ್ ಇಂಪ್ಲಸ್ T2 ಅಂದರೆ AR ಇಸ್ ಈಕ್ವಲ್ ಟು AR ಕ್ಯೂಬ್ ಪ್ಲಸ್ 18. ಹೌದಾ? ಇದು ಈಕ್ವೇಷನ್ ನಂಬರ್ 2. ನೋಡಿ, 1 ಮತ್ತು 2ನ ಯೂಸ್ ಮಾಡ್ಕೋಬೇಕಷ್ಟೆ. ಈಸಿ ಇದೆ. ಇದು ನೋಡಿ, ಫ್ರಮ್ 1 ಏನು ಬರಿಬೋದು? ಫ್ರಮ್ 1 ಏನ ಈ ಕಡೆ ತೊಗೊತೀನಿ. ಹಾಗಾದ್ರೆ AR ಸ್ಕ್ವೇರ್ ಮೈನಸ್ A ಇಸ್ ಈಕ್ವಲ್ ಟು 9. ದಟ್ ಇಂಪ್ಲೈಸ್ A ಕಾಮನ್ ತೊಗೊಂಡೆ ಅಂದರೆ R ಸ್ಕ್ವೇರ್ ಮೈನಸ್ 1 ಇಸ್ ಈಕ್ವಲ್ ಟು 9. ಹೌದಾ? ನೋಡಿ, ಇದನ್ನು ಈ ಕಡೆ ತೊಗೊತೀನಿ. ಈಗ ಫ್ರಮ್ 2 ಏನು ಬರಿಬೋದು?
ಎ ಆರ್ ಕ್ಯೂಬ್ ಮೈನಸ್ ಎ ಆರ್ ಪ್ಲಸ್ 18 ಇಸ್ ಈಕ್ವಲ್ ಟು 0. ಹೌದಾ? ಇವೆರಡರಲ್ಲೂ ಎ ಆರ್ನ ಕಾಮನ್ ತೊಗೊಂಡೆ ಅಂದರೆ ಇದು ಆರ್ ಸ್ಕ್ವಯರ್ ಮೈನಸ್ 1 ಪ್ಲಸ್ 18 ಇಸ್ ಈಕ್ವಲ್ ಟು 0. ಹೌದಾ? ಅದಾയത് ಆರ್ ಇಂಟು ಎ ಇಂಟು ಆರ್ ಸ್ಕ್ವಯರ್ ಮೈನಸ್ 1 ಇಸ್ ಈಕ್ವಲ್ ಟು ಮೈನಸ್ 18 ಬರೀಬೋದಾ? ಈಗ ಎ ಇಂಟು ಆರ್ ಸ್ಕ್ವಯರ್ ಮೈನಸ್ 1 ಅಂದರೆ 9 ಗೊತ್ತಿದೆ ತಾನೆ? ಹಾಗಾದ್ರೆ ಇಲ್ಲಿ 9r is equal to minus 18, that implies r is equal to minus 18 by 9 and the r is equal to minus 2 ಬಂತು. ಹೌದಾ? ಇದೇನಾದ್ರು 3 ಅಂದ್ಕೊಂಡಿದ್ದೆ ಅಂದ್ರೆ ಇಲ್ಲಿ ಫ್ರಮ್ 3 ಆಯ್ತಲ್ಲ? ಈಸಿ ಇದೆ. ಎ ಆರ್ ಕ್ಯೂಬ್ ಮೈನಸ್ ಎ ಆರ್ ಪ್ಲಸ್ 18 ಇಸ್ ಈಕ್ವಲ್ ಟು 0 ತೊಗೊಂಡ್ವಿ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡಿದ್ದೀವಿ. ಹೌದಾ? ನೆಕ್ಸ್ಟ್ ನೋಡಿ, ಈಗ ಫ್ರಮ್ 1 ಏನಿರೋದು ಎ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ 9. ಹೌದಾ? ಆರ್ ಅಂದರೆ ಮೈನಸ್ 2 ಅಲ್ಲ? ಎ ಇಂಟು ಮೈನಸ್ 2 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ 9. 4a ಮೈನಸ್ ಎ ಇಸ್ ಈಕ್ವಲ್ ಟು 9. ದಟ್ ಇಂಪ್ಲೈಸ್ 3a is equal to 9 ಅಥವಾ a is equal to 3. ಹೌದಾ? a ವ್ಯಾಲ್ಯೂ ಇಸ್ 3 ಬಂತು. ಹಾಗಾದರೆ ನಾವು ಟರ್ಮ್ಸ್ ಬರೀಬೋದಲ್ಲ? therefore now 4 terms of GP are T1 is equal to a, that implies T1 is equal to 3. T2 is equal to AR, that implies T2 is equal to 3 into minus 2 and minus 6. T3 is equal to AR square. That implies T3 is equal to 3 into minus 2 square and 3 into 4, that is equal to 12. T4 is equal to AR cube. That implies T4 is equal to 3 into minus 2 whole cube. 3 into minus 8 and minus 24. ಇಷ್ಟು ಬರುತ್ತೆ. ಹೌದಾ? 3 minus 6 12 minus 24 ಬಂತು. ಹೌದಾ? ಟರ್ಮ್ಸ್ ಆಫ್ ಜಿ ಪಿ ಇದು. ಹೌದಾ? ನೋಡಿ, ಇಲ್ಲಿ ಕೇರ್ಫುಲ್ಲಾಗಿ ಮಾಡ್ಕೋಬೇಕತ್ತೆ. ಈಸಿ ಇದೆ. ಲೆಟ್ ಎ ಬಿ ದ ಫಸ್ಟ್ ಟರ್ಮ್ ಆ್ಯಂಡ್ ಆರ್ ಬಿ ದ ಕಾಮನ್ ರೇಷಿಯೋ ಅಂತ ತೊಗೊಂಡ್ವಿ. T1 ಎ, T2 ಎ ಆರ್, T3 ಎ ಆರ್ ಸ್ಕ್ವೇರ್, T4 ಎ ಆರ್ ಕ್ಯೂಬ್ ಯೂಸ್ ಮಾಡ್ತಾ ಇದ್ವಿ. ಹೌದಾ? ಥರ್ಡ್ ಟರ್ಮ್ ಈಸ್ ಗ್ರೇಟರ್ ದೆನ್ ಫಸ್ಟ್ ಟರ್ಮ್ ಬೈ 9 ಅಂತ ಹೇಳಿದಾರೆ. ಅಂದರೆ ಥರ್ಡ್ ಟರ್ಮ್ ಈಸ್ ಈಕ್ವಲ್ ಟು ಫಸ್ಟ್ ಟರ್ಮ್ ಪ್ಲಸ್ 9 ತಗೋಬೇಕಂದ್ರೆ ಥರ್ಡ್ ಟರ್ಮು ಫಸ್ಟ್ ಟರ್ಮ್ಗಿಂತ 9 ಜಾಸ್ತಿ ಇರುತ್ತೆ ಅಂತ ಹೇಳಿ. ಹೌದಾ? ಅದೇ ಥರ ಸೆಕೆಂಡ್ ಟರ್ಮ್ ಇಸ್ ಗ್ರೇಟರ್ ದ್ಯಾನ್ ಫೋರ್ತ್ ಟರ್ಮ್ ಬೈ 18. ಅಂದರೆ ಸೆಕೆಂಡ್ ಟರ್ಮು ಫೋರ್ತ್ ಟರ್ಮ್ಗಿಂತ 18 ಜಾಸ್ತಿ ಇರುತ್ತೆ ಅಂತೇಳಿ. ಹೌದಾ? ಅದಕ್ಕೆ ಈ ಥರ ತೊಗೊಂಡಿದ್ವಿ. ನೆಕ್ಸ್ಟ್ ಇವೆರಡು ಸೈಮಲ್ಟೇನಿಯಸ್ ಈಕ್ವೇಷನ್ ಸಿಂಪ್ಲಿಫೈ ಮಾಡಿ ಎ ಆ್ಯಂಡ್ ಆರ್ ಫೈಂಡ್ ಔಟ್ ಮಾಡಿಕೊಂಡು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ಆಯಿತು. ಆಯ್ತಲ್ಲ? ಈಸಿನಾ? ನೆಕ್ಸ್ಟ್ ಪ್ರಾಬ್ಲಮ್ 31. Insert 3 numbers between 1 and 256. 1 and 256. Insert 3 numbers between 1 and 256 so that the resulting sequence is GP. So that the resulting sequence is GP. ಹೌದಾ? ನೋಡಿ, ಇದು ಈಸಿ ಇದೆ. ಸೇಮ್ ಟೈಪ್ ಎ ಪಿ ಎಲ್ ಮಾಡ್ಕೊಂಡಿದ್ವಿ, ಅದೇ ಥರ ಯೂಸ್ ಮಾಡ್ಕೋಬೇಕಷ್ಟೆ. ನೋಡಿ, ಲೆಟ್ ಜಿ ಪಿ ಬಿ 1 T2 T3 T4 256 ಅಂತ ಅಂತೀನಿ. ಹೌದಾ? ನೋಡಿ, ಈಗ ನಾವು A is equal to 1 and T 5 ತಗೋಬೇಕಲ್ಲ, ಯಾಕಂದ್ರೆ 1 2 3 4 ಟರ್ಮ್ಸ್ ಆಯಿತು. T ಫಿಫ್ತ್ ಟರ್ಮ್ ಈಸ್ 256. ಹೌದಾ? ಲೆಟ್ ಆರ್ ಬಿ ದ ಕಾಮನ್ ರೇಷಿಯೋ. ಹೌದಾ? ಲೆಟ್ ಆರ್ ಬಿ ದ ಕಾಮನ್ ರೇಷಿಯೋ ಅಂತ ತೊಗೊಂಡ್ವಿ ಅಂದರೆ ನಾವು we know that T5 is equal to A into R power 5 minus 1, that is equal to 256. ಹೌದಾ?
ಇದನ್ನ ಯೂಸ್ ಮಾಡ್ಕೊಂಬಿಟ್ಟು ಆರ್ ಫೈಂಡ್ ಔಟ್ ಮಾಡ್ಬೇಕಷ್ಟೇ. ಎ ಅಂದರೆ 1 ಇದೆ, 1 ಇಂಟು ಆರ್ ಪವರ್ 4 ಇಸ್ ಈಕ್ವಲ್ ಟು 256. 256ನ ಪವರ್ 4ಅಲ್ಲಿ ಬರಿಬೋದಾ? ಆ್ಯಕ್ಚುಲಿ 256 ಅಂದರೆ 16 ಸ್ಕ್ವೇರ್, ಹೌದಾ? 16ನ 4 ಸ್ಕ್ವೇರ್ ಬರ್ಕೊಂಡೆ ಅನ್ನೋದು 4 ಪವರ್ 4 ಆಗುತ್ತೆ. ಯಾಕಂದರೆ 16ನ 4 ಸ್ಕ್ವೇರ್ ಹೋಲ್ ಸ್ಕ್ವೇರು 2 2s 4 ಆಗ್ಬಿಡ್ತು, ಹೌದಾ? ಹಾಗಾದ್ರೆ ಆರ್ ಪವರ್ 4 ಇಸ್ ಈಕ್ವಲ್ ಟು 4 ಪವರ್ 4 ಬರ್ತದೆ. ದಟ್ ಇಂಪ್ಲೈಸ್ ಆರ್ ಇಸ್ ಈಕ್ವಲ್ ಟು 4 ಬರುತ್ತೆ, ಹೌದಾ? ನೋಡಿ, ಆರ್ ಇಸ್ ಈಕ್ವಲ್ ಆ್ಯಕ್ಚುಲಿ ಪ್ಲಸ್ ಆರ್ ಮೈನಸ್ 4 ಬರುತ್ತೆ ಅಲ್ಲಿ. ಯಾಕಂದರೆ ಪ್ಲಸ್ 4 ಪವರ್ 4 ಅಂದ್ರೂ 256, ಮೈನಸ್ 4 ಪವರ್ 4 ಅಂದ್ರೂ 256, ಹೌದಾ? ಅದಕ್ಕೆ ಆರ್ ಇಸ್ ಈಕ್ವಲ್ ಟು ಪ್ಲಸ್ 4 ಆರ್ ಮೈನಸ್ 4, ಹೌದಾ? ಇದೊಂದು 2 ಟೈಪ್ ಬರಿಬೋದು ಇನ್ನು, T2, T3, T4ನ. ನೋಡಿ, ಕೇಸ್ 1ನಲ್ಲಿ ಇಫ್ ಆರ್ ಇಸ್ ಈಕ್ವಲ್ ಟು 4 ಅಂತ ತಗೊಂಡೆ ಅಂದರೆ ನಾವು T2 ಇಸ್ ಈಕ್ವಲ್ ಟು ಎ ಆರ್ ಅಲ್ಲ, ಎ ಅಂದರೆ 1 ಇಂಟು 4 ದಟ್ ಈಸ್ ಈಕ್ವಲ್ ಟು 4. T3 is equal to AR square 1 into 4 square that is equal to 16. T4 is equal to AR cube 1 into 4 cube ಅಂದರೆ 16 4 64 ಬರುತ್ತೆ, ಹೌದಾ? ಇದು ಕೇಸ್ 1 ಅಲ್ಲಿ ಆಯಿತು. ಕೇಸ್ 2 ನೋಡ್ಕೊಳ್ಳಿ. ಕೇಸ್ 2 if R is equal to minus 4, and now T2 is equal to AR and 1 into minus 4 that is equal to minus 4. T3 is equal to AR square ಅಲ್ಲ, 1 into minus 4 whole square ಅಂದರೆ 16. T4 is equal to A into R cube 1 into minus 4 whole cube. minus 4 into minus 4 into minus 4 ಅಂದರೆ minus 64, ಹೌದಾ? ಅಂದರೆ ಇಲ್ಲಿ 2 ಟೈಪ್ ಬರುತ್ತೆ, ಒಂದು 4 16 64 ಅಥವಾ minus 4 16 minus 64, ಹೌದಾ? ಅಂದರೆ ಇನ್ಸರ್ಟ್ 3 ನಂಬರ್ಸ್ ಬಿಟ್ವೀನ್ 1 and 256 ಅಂತ ಹೇಳಿದಾರೆ. ಈ ಥರ ಮಾಡ್ಕೊಬೋದು, ಹೌದಾ? Next problem 32. Next problem 32. Insert 3 numbers between 3 and 243. Insert 3 numbers between 3 and 243 so that the resulting sequence is GP. ನೋಡಿ, ವಿಡಿಯೋ ಪಾಸ್ ಮಾಡ್ಬಿಟ್ಟು ಟ್ರೈ ಮಾಡಿ, ಬರುತ್ತೆ. ಸೇಮ್ ಐಡಿಯಾ ಯೂಸ್ ಮಾಡಿಕೊಂಡ್ರೆ ಬರ್ತದೆ. let GP be 3, T2, T3, T4, 243 ಅಂತ ಹೊಂತೀವಿ, ಹೌದಾ? ಯಾಕಂದರೆ 3 ನಂಬರ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು, ಹೌದಾ? ಹಾಗಾದ್ರೆ ದಟ್ ಇಂಪ್ಲೈಸ್ A is equal to 3 and T5 is equal to 243. ಇದು T5 ಅಲ್ಲ. ನೆಕ್ಸ್ಟ್ let R be the common ratio, ಹೌದಾ? And now T5 is equal to A into R power 5 minus 1 that is equal to 243. A and the 3 ಕೊಟ್ಟಿದೆ, 3 into R power 4 is equal to 243, ಹೌದಾ? 3 ಇಂದ ಡಿವೈಡ್ ಮಾಡಿದೆ ಅಂದರೆ R power 4 is equal to 3 8s 3 1s ಅಂದರೆ 81. 81ನ 3 ಪವರ್ 4 ಬರೀಬೋದಲ್ಲ. ದಟ್ ಇಂಪ್ಲೈಸ್ ಆರ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 3 ಬರುತ್ತೆ. ನೋಡಿ, ಯಾವಾಗಲೂ ಪವರ್ ಈವನ್ ನಂಬರ್ ಇತ್ತು ಅಂದರೆ ಪ್ಲಸ್ ಆರ್ ಮೈನಸ್ ಬರ್ಕೊಂಬಿಡಿ, ಪವರ್ ಆಡ್ ನಂಬರ್ ಇತ್ತು ಅಂದರೆ ಪ್ಲಸ್ ಬರ್ಕೊಂಡ್ರೆ ಆಯಿತು, ಹೌದಾ? ಪ್ಲಸ್ ಆರ್ ಮೈನಸ್ 3 ಬರುತ್ತೆ. 2 ಕೇಸಲ್ಲೂ ಸಿಂಪ್ಲಿಫೈ ಮಾಡ್ಕೋಬೇಕು, ಹೌದಾ? ಹಾಗಾದರೆ ಕೇಸ್ 1ನಲ್ಲಿ ಕೇಸ್ 1 if R is equal to 3, and now T2 is equal to A into R and 3 into 3 that is equal to 9.
T3 is equal to A R square, and 3 into 3 square, and 9 3s are 27. T4 is equal to A R cube, 3 into 3 cube, and 9 3s are 3 cube and 27, 27 3s are 81. Ishwar, howda? Next case 2. If R is equal to minus 3, now T2 is equal to AR, 3 into minus 3, that is equal to minus 9. T3 is equal to AR square, and 3 into minus 3 whole square, 3 into 9 and plus 27. AR cube, 3 into minus 3 whole cube, and 3 into minus 27 minus 81. ಹೌದಾ? ನೋಡಿ, ಎ ಪಿ ಪ್ರಾಬ್ಲಮಿಗೂ ಜಿ ಪಿ ಪ್ರಾಬ್ಲಮಿಗೂ ಡಿಫ್ರೆನ್ಸ್ ಗೊತ್ತಿರಬೇಕು. ಎ ಪಿ ಅಲ್ಲೆಲ್ಲ ಒಂದೊಂದೇ ಕೇಸ್ ಬರ್ತಾ ಇತ್ತು, ಅಲ್ಲಿ ಎರಡನೇ ಕೇಸ್ ತೊಗೊಂಡು ನಂಬರ್ಸ್ ರಿಪೀಟ್ ಆಗ್ತದೆ. ಹೌದಾ? ಆದರೆ ಇಲ್ಲಿ ನಮಗೆ ಎರಡೂ ಕೇಸಲ್ಲೂ ಬೇರೆ ಬೇರೆ ನಂಬರ್ ಬರುತ್ತೆ, ಅದಕ್ಕೆ ಕೇರ್ಫುಲ್ಲಾಗಿ ಸಿಂಪ್ಲಿಫೈ ಮಾಡ್ಕೋಬೇಕು. ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಪ್ರಾಬ್ಲಮ್ ನಂಬರ್ 33. ಪ್ರಾಬ್ಲಮ್ ನಂಬರ್ 33. ಈಸಿನಾ? ಸ್ಟೇಟ್ಮೆಂಟ್ ಪ್ರಾಬ್ಲಮ್ಮು. ಕೇರ್ಫುಲ್ಲಾಗಿ ಸ್ಟೇಟ್ಮೆಂಟ್ ಅರ್ಥ ಮಾಡ್ಕೊಂಡ್ರೆ ಬರುತ್ತೆ. ನೋಡ್ಕೊಳ್ಳಿ. ದ ನಂಬರ್ ಆಫ್ ಬ್ಯಾಕ್ಟೀರಿಯಾ ಇನ್ ಎ ಸರ್ಟನ್ ಎಕ್ಸ್ಪೆರಿಮೆಂಟ್ಸ್ ಡಬಲ್ಸ್ ಎವ್ರಿ ಅವರ್ ಅಂತ ಹೇಳಿದ್ದಾರೆ. ನಂಬರ್ ಆಫ್ ಬ್ಯಾಕ್ಟೀರಿಯಾ ಡಬಲ್ಸ್ every hour. ಹೌದಾ? If there are 30 bacteria present in the experiment, if there are 30 bacteria present in an experiment originally, then how many bacteria will be present at the second hour, at the second hour, at the second hour, fourth hour and nth hour. Fourth hour and nth hour. ಹೌದಾ? ಅದು ನೋಡಿ, ಇಲ್ಲಿ 1 hour ಆಗಿದ ತಕ್ಷಣ 30 ಇರೋದೇನಾಗ್ಬಿಡುತ್ತೆ 60 ಆಗುತ್ತೆ. ಸೆಕೆಂಡ್ ಅವರ್ಗೆ ಏನಾಗುತ್ತೆ, ಅಲ್ಲಿ 60 ಇರೋದು 90 ಆಗುತ್ತೆ. ಈ ಥರ ಬರಿತಾ ಹೋಗ್ಬೇಕು. ಹೌದಾ? ಅದು ನೋಡಿ, ಇಲ್ಲಿ ಹೇಗೆ ಬರಿತೀವಿ ಅಂದರೆ ಗಿವನ್ ನೋಡಿ, ಬ್ಯಾಕ್ಟೀರಿಯಾ ಡಬಲ್ಸ್ ಆಫ್ಟರ್ ಈಚ್ ಆರ್. ಹೌದಾ? ನೆಕ್ಸ್ಟ್ ಗಿವನ್ initially there are 30 bacteria. ಹೌದಾ? ನೋಡಿ, now sequence is given by ಏನು ಬರೀಬೋದು, ಫಸ್ಟ್ 30 ಇತ್ತು. ಹೌದಾ? ಆಫ್ಟರ್ 1 hour ಏನು ಬರುತ್ತೆ, 60 ಆಗುತ್ತೆ. ಆಫ್ಟರ್ 2 hour ಏನಾಗುತ್ತೆ, 120 ಡಬಲ್ ಆಗುತ್ತಾನೆ. ನೆಕ್ಸ್ಟು 240 ಆ್ಯಂಡ್ ಸೊ ಆನ್. ಹೌದಾ? ನೋಡಿ, ಇದು ಆಫ್ಟರ್ ಈಚ್ ಅವರ್. ಇದೇನಿದು ಫಸ್ಟ್ ಅವರ್ ಇದು. ಹೌದಾ? ಇದು ಸೆಕೆಂಡ್ ಅವರ್. ಹೌದಾ? ಇದು ಥರ್ಡ್ ಅವರ್. ಗೊತ್ತಿರಬೇಕು, ಯಾಕಂದರೆ ಇಲ್ಲಿ ಕೇರ್ಫುಲ್ ಆಗಿ ಫೈಂಡ್ ಔಟ್ ಮಾಡಬೇಕು. ನೋಡಿ, ಆಫ್ಟರ್ ಫಸ್ಟ್ ಅವರ್ ವಿ ಆರ್ ಗೆಟಿಂಗ್ ಸೆಕೆಂಡ್ ಟರ್ಮ್, ಆಫ್ಟರ್ ಸೆಕೆಂಡ್ ಅವರ್ ವಿ ಆರ್ ಗೆಟಿಂಗ್ ಥರ್ಡ್ ಟರ್ಮ್, ಆಫ್ಟರ್ ಥರ್ಡ್ ಅವರ್ ವಿ ಆರ್ ಗೆಟಿಂಗ್ ಫೋರ್ತ್ ಟರ್ಮ್. ಹೌದಾ? ಈಗ ಅದು ಇಂಪಾರ್ಟೆಂಟ್, ನಮಗೆ ಗೊತ್ತಿರಬೇಕು. ಹೌದಾ? ನೋಡಿ, ಹಿಯರ್ ದಿಸ್ ಸೀಕ್ವೆನ್ಸ್ ಈಸ್ ಇನ್ ಜಿ ಪಿ. ಹೌದಾ? ದಟ್ ಇಂಪ್ಲೈಸ್ ಎ ಇಸ್ ಈಕ್ವಲ್ ಟು 30 and R is equal to 60 by 30 and 2. ಹೌದಾ? ಇಲ್ಲಿ ಏನು ಗೊತ್ತಾಗಬೇಕು ಅಂದರೆ, ಹಿಯರ್ ಆಫ್ಟರ್ ಫಸ್ಟ್ ಅವರ್
we are getting second term, ಹೌದಾ? Similarly, after second R, we are getting third term, ಹೌದಾ? ಹಾಗಾದ್ರೆ that implies after nth R, we are getting ಏನು ಬರೀಬೋದು n plus 1th ಟರ್ಮ್ ಬರುತ್ತೆ, ಹೌದಾ? ಅಂದರೆ ಸೆಕೆಂಡಿಗೆ ಥರ್ಡ್ ಟರ್ಮ್ ಬರುತ್ತಾನೆ, ಹೌದಾ? ಹಾಗಾದ್ರೆ ಏನೇನು ಕಂಡುಹಿಡಿಬೇಕು ನಾವು ನೋಡಿ. ಆಫ್ಟರ್ ಸೆಕೆಂಡ್ ಆರ್, ಹೌದಾ, ನಂಬರ್ ಆಫ್ ಬ್ಯಾಕ್ಟೀರಿಯಾ is given by T3, ಹೌದಾ? ಯಾಕಂದರೆ ಆಫ್ಟರ್ ಸೆಕೆಂಡ್ ಅವರ್ ಥರ್ಡ್ ಟರ್ಮ್ ಬರುತ್ತಾನೆ, ಯಾಕೆ ನಂಬರ್ ಆಫ್ ಬ್ಯಾಕ್ಟೀರಿಯಾಸ್ ಏನಾಗಿರುತ್ತೆ T3 ಆಗುತ್ತೆ. T3 ಅಂದರೆ ಫಾರ್ಮುಲಾ A ಇಂಟು R ಸ್ಕ್ವೇರ್, ಅಂದರೆ 30 ಇಂಟು 2 ಸ್ಕ್ವೇರ್, 30 ಇಂಟು 4 ಅಂದರೆ 120 ಬರುತ್ತೆ, ಹೌದಾ? ಈ ಫಸ್ಟ್ ಒನ್. ಸೇಮ್ ಟೈಪ್ ಆಫ್ಟರ್ ಫೋರ್ತ್ ಆರ್ ಕೇಳಿದಾರೆ, ಹೌದಾ? ಅಂದರೆ ಆಫ್ಟರ್ ಫೋರ್ತ್ ಆರ್, number of bacteria is given by T5 ಅಲ್ಲ, ಅಂದರೆ AR ಪವರ್ 4 ಆಗುತ್ತೆ. ಅಂದರೆ 30 ಇಂಟು 2 ಪವರ್ 4, 30 ಇಂಟು 16, ಹೌದಾ? ಅಂದರೆ 480 ಬರುತ್ತೆ, ಹೌದಾ? ಅದೇ ಥರ ಲಾಸ್ಟು ಆಫ್ಟರ್ nth R, number of bacteria is given by T n plus 1, ಅಂದರೆ AR ಪವರ್ n ಆಗುತ್ತೆ, ಹೌದಾ? ದಟ್ ಈಸ್ ಈಕ್ವಲ್ ಟು 30 ಇಂಟು 2 ಪವರ್ n ಬರುತ್ತೆ, ಹೌದಾ? ಐಡಿಯಾ ಗೊತ್ತಾಯ್ತಲ್ಲ? ಕೇರ್ಫುಲ್ಲಾಗಿ ಬರೀಬೇಕು. ಮತ್ತು ಸೆಕೆಂಡ್ ಅವರ್ ಅಂದ ತಕ್ಷಣ T2 ತೊಗೊಂಡ್ಬಿಟ್ರೆ ತಪ್ಪಾಗ್ಬಿಡುತ್ತೆ, ಹೌದಾ? ಅಂದರೆ ಸೆಕೆಂಡ್ ಅವರ್ ಅಂದರೆ ಥರ್ಡ್ ಟರ್ಮ್ ಬರುತ್ತೆ, ಹೌದಾ? nth ಅವರ್ ಅಂದರೆ n ಪ್ಲಸ್ 1th ಟರ್ಮ್ ಬರುತ್ತೆ, ಹೌದಾ? ಈಗ ಅದನ್ನು ನೋಡ್ಕೊಂಬಿಟ್ಟು ಇಲ್ಲಿ ಕೇರ್ಫುಲ್ಲಾಗಿ ಸಿಂಪ್ಲಿಫೈ ಮಾಡ್ಕೋಬೇಕು, ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 34. A person has two parents. Four grandparents, 8 grandparents, and so on. A person has two parents, 4 grandparents, 4 grandparents. ನೆಕ್ಸ್ಟ್ 8 grandparents, ಈ ಥರ ಕೊಟ್ಟಿದ್ದಾರೆ. 8 grandparents and so on. Then find the number of his ancestors during the 10th generation. Number of ancestors during the 10th generation, ಹೌದಾ? ನೋಡಿ ಯಾವ ಥರ ಮಾಡ್ಕೊತೀವಿ ಅಂತೇಳಿ ಈಸಿ ಇದೆ. ಫಸ್ಟ್ ಪರ್ಸನಿಗೆ ಏನಂತ ಹೇಳಿದ್ರು 2 ಪೇರೆಂಟ್ಸ್, ನೆಕ್ಸ್ಟ್ 4 ಗ್ರ್ಯಾಂಡ್ ಪೇರೆಂಟ್ಸ್, ಹೌದಾ? ನೆಕ್ಸ್ಟ್ 8 ಗ್ರ್ಯಾಂಡ್ ಪೇರೆಂಟ್ಸ್. ಹಾಗಾದ್ರೆ ಇಲ್ಲಿ ನೋಡಿ, now sequence is given by first 2 ತಗೊಂತೀವಿ, ನೆಕ್ಸ್ಟ್ 4, ನೆಕ್ಸ್ಟ್ 8 and so on, ಹೌದಾ? ನೋಡಿ, ಇದು ಫಸ್ಟ್ ಜನರೇಷನ್, ಇದು ಸೆಕೆಂಡ್, ಇದು ಥರ್ಡ್, ಇದು ಫೋರ್ತ್, ಈ ಥರ ಅಪ್ ಟು ಏನಂತ ಹೇಳಿದ್ದಾರೆ 10th ಜನರೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕಷ್ಟೇ. ಹಾಗಾದ್ರೆ ನಾವೇನು ಫೈಂಡ್ ಔಟ್ ಮಾಡ್ಬೇಕು? ನಾವು T10 ಫೈಂಡ್ ಔಟ್ ಮಾಡ್ಕೊಂಡ್ರೆ ಆಯ್ತು, ಹೌದಾ? ಹಾಗಾದ್ರೆ ಏನು ಬರ್ತೀನಿ ಹಿಯರ್, given sequence
is in GP. So that implies A is equal to 2 and R is equal to 4 by 2 under 2 ಬರುತ್ತೆ ಹೌದಾ. Now we have to find T10 that is equal to A into R power 10 minus 1 and A under 2 into 2 power 9 that is equal to 2 power 10 ಬರುತ್ತೆ ಹೌದಾ. ಈಸಿ ಇದೆ ನೋಡಿ. ಇಲ್ಲಿ ಐಡಿಯಾ ಗೊತ್ತಾಗಬೇಕು. ಇದಾದ್ರೆ ಡೈರೆಕ್ಟ್ ಕ್ವಶನ್ನು, ಇದನ್ನು ಕೇರ್ಫುಲ್ ಆಗಿ ಮಾಡ್ಕೋಬೇಕಷ್ಟೆ. ಮೊದಲ ಬ್ಯಾಕ್ಟೀರಿಯಾ ಪ್ರಾಬ್ಲಮ್ ಇದಲ್ಲ, ಇದನ್ನ ಎಕ್ಸಾಮಿಗೂ ಕೇಳ್ತಾ ಇದ್ದಾರೆ. ಡೈರೆಕ್ಟಾಗಿ 2 ಅಥವಾ 3 ಮಾರ್ಕ್ಸಿಗೆ ಕೇಳ್ತಾ ಇದ್ದಾರೆ. ಹಾಗಲ್ಲ ಐಡಿಯಾ ಗೊತ್ತಿರಬೇಕು. ಇಲ್ಲಿ ಏನಾಗಿದೆ ಅಂದರೆ 0th ಅವರ್ 30 ಇರ್ತದೆ. ಫಸ್ಟ್ ಅವರ್ ಆದಮೇಲೆ 60, ಸೆಕೆಂಡ್ ಅವರ್ ಆದಮೇಲೆ 120 ಆಗುತ್ತೆ. ಅಂದರೆ ಸೆಕೆಂಡ್ ಅವರ್ ಆದಮೇಲೆ 120 ಅಂತ ಹೇಳಿದೆ. ಸೆಕೆಂಡ್ ಅವರ್ ಆದಮೇಲೆ ಥರ್ಡ್ ಟರ್ಮ್ ಬರುತ್ತೆ. ಥರ್ಡ್ ಅವರ್ ಆದಮೇಲೆ 4th ಟರ್ಮ್ ಬರುತ್ತೆ. ಅದಕ್ಕೆ ಸೆಕೆಂಡ್ ಅವರ್ ಆದಮೇಲೆ ಥರ್ಡ್ ಟರ್ಮು. ಹಾಗಾದ್ರೆ nth ಅವರ್ ಆದಮೇಲೆ n+1th ಟರ್ಮ್ ಬರುತ್ತೆ. ಡೈರೆಕ್ಟಾಗಿ ನಾವು ಅಲ್ಲಿ TN ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ತಪ್ಪಾಗ್ಬಿಡುತ್ತೆ. ಆಫ್ಟರ್ nth ಅವರ್ ಏನು ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು? Tn+1ನ ಕ್ಯಾಲ್ಕುಲೇಟ್ ಮಾಡಬೇಕಷ್ಟೆ ಹೌದಾ. ಹಾಗೆ ಐಡಿಯಾ ಗೊತ್ತಾಯ್ತಲ್ಲ ಹೇಗೆ ಸಿಂಪ್ಲಿಫೈ ಮಾಡ್ತಾ ಇದ್ದೀವಿ ಅಂತೇಳಿ. ನೋಡಿ ಇಲ್ಲಿಗೆ GP ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಜಾಮೆಟ್ರಿಕಲ್ ಮೀನು ಮತ್ತು ರಿಲೇಷನ್ ಬಿಟ್ವೀನ್ ಅರ್ಥಮೆಟಿಕ್ ಮೀನ್ ಆ್ಯಂಡ್ ಜಾಮೆಟ್ರಿಕಲ್ ಮೀನ್ ಮಾಡ್ಕೊತೀವಿ. ಆಯ್ತಲ್ಲ. ಥ್ಯಾಂಕ್ ಯು.